ನಮಸ್ತೆ ಸರ್. ನಮಸ್ತೆ. ಏನು ಸರ್ ಮತ್ತೆ ಹೊಸದು ಬಿಲ್ಡಿಂಗ್ ಆಯ್ತು ಅನ್ಸುತ್ತೆ. ಇದು ಕಟ್ಟಿಪೇಟೆ ಇಲ್ಕಲ್ಲಲ್ಲಿ ಇನ್ನೊಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಆಗಿ ಸೇಲ್ ಕೂಡ ಆಗಿಬಿಟ್ಟಿದೆ. ಇದು ನಮ್ಮದು 590 ಸ್ಕ್ವೇರ್ ಫೀಟ್ ಏರಿಯಾ ಬಿಲ್ಟ್ ಸೈಟ್ ಏರಿಯಾ ಇರೋದು. ಅದರಲ್ಲೇ ಪೂರ ಬಿಲ್ಡಿಂಗ್ ಮಾಡಿರೋದು. ಅಂದ್ರೆ 30-40ಕ್ಕಿಂತ ಭಾಳ ಸಣ್ಣದೈತೆ ಸರ್ ಇದು. ಆಲ್ಮೋಸ್ಟ್ ಅರ್ಧ ಸೈಟ್ 19 ಬೈ 31 ಫೀಟ್. ಸೊ ಸಿಂಗಲ್ ಬೆಡ್ರೂಮ್ ಇದು ಮನೆ. ಇದು ಏನಪ್ಪ ಅಂತಂದರೆ ಸಿಂಗಲ್ ಬೆಡ್ರೂಮಲ್ಲೇ 3 ಸೈಡ್ ಊರಲ್ಲಿರೋದ ಕಾರಣ 3 ಸೈಡ್ ಉದ್ದಿನ ಗೋಡೆ ಅಂತಾರೆ. 10 ಗೋಡೆ ಇರೋದ್ರಿಂದ ಮಾಡಿರೋಂಥ ಬಿಲ್ಡಿಂಗ್ ಇದು. ಎಲ್ಲರೂ ನಾರ್ಮಲ್ ಆಗಿರೋ ಬಿಲ್ಡಿಂಗ್ ತೋರಿಸ್ತಾರೆ ನಿಮಗೆ, ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿರೋಂಥ ಬಿಲ್ಡಿಂಗ್. ಲಾಸ್ಟ್ ಟೈಮ್ ಹೇಳ್ದಂಗೆ ಇದು ಸೆಟ್ ಬ್ಯಾಕ್ ಇರ್ಲಾರ್ದಂಥ ಬಿಲ್ಡಿಂಗ್. ಅದನ್ನ ನಿಮಗೆ ತೋರಿಸ್ಬೇಕನ್ನೋದು ಇದರಿಂದ ಇದನ್ನ ಮಾಡ್ತಾ ಇರೋದು. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಇದು, ಅಂದರೆ ಪಶ್ಚಿಮ. ಇದು ನಮಗೆ 5 ಫೀಟ್ ಜಾಗ ಬಿಟ್ಟಿದ್ದೀವಿ ಫ್ರಂಟಲ್ಲೇ. ಸ್ಟೇರ್ಕೇಸ್ ಸ್ಟಾರ್ಟ್ ಆಗೋದು 5 ಫೀಟ್ಲಿಂದ. 5 ಫೀಟ್ ಜಾಗದಲ್ಲಿ ಸ್ಟೇರ್ಕೇಸ್ ಬಂದಿರೋದು. ಇದು ಇರೋದು 19 ಫೀಟ್. 19 ಫೀಟ್ ಅಂದರೆ ನಮ್ಗೆ 17 ಫೀಟ್ ಸಿಗುತ್ತೆ ನಮಗೆ. ಮೇನ್ ಡೋರ್ ಬಂದುಬಿಟ್ಟು ಟೀಕುಡ್ಡಲ್ಲಿ ಮಾಡಿರೋದು. ಫಸ್ಟ್ ಸರ್ ಸೆಕೆಂಡ್ 3,800 ರೂಪಾಯಿ ಗನ್ ಫಿಟ್ ಕಟ್ಗೆ ತೊಗೊಂಡು. ಇದು ರೆಡಿಮೇಡ್ ಡೋರ್ ಹಾಕಿದ್ದೀವಿ ನಾವು. ರೆಡಿಮೇಡ್ ಅಲ್ಲ ಸರ್? ಇದು ರೆಡಿ ಮಾಡಿದೆ. ಇನ್ಸೈಡ್ ಬಂದ ತಕ್ಷಣ ಒಂದು ಚಿಕ್ಕ ಲಾಬಿ ಇದೆ. ಈ ಮನೆಯಲ್ಲಿ ಬಂದ ತಕ್ಷಣ ಎಂಟ್ರನ್ಸ್ ಸಿಟ್ಔಟ್ ಟೈಪ್. ಜಸ್ಟ್ ಬಂದವ್ರಿಗೆ ಬಂತು ಶೂಸ್ ಹಾಕೋದಾಗಲಿ, ಕೆಳಗಡೆ ಯು ಪಿ ಎಸ್ ಆಗಲಿ. ಯು ಪಿ ಎಸ್ಗಡೆ ಮೇಲ್ಗಡೆ ಪ್ರೊವಿಷನ್ ಮಾಡಿದ್ವಿ ನಾವು ಆಲ್ರೆಡಿ. ಸೊ ಬೇಡಪ್ಪ ಅಂದರೆ ಕೆಳಗಡೆ ಯೂಸ್ ಮಾಡ್ಬೋದು. 2 ಕಡೆ ಪ್ರೊವಿಷನ್ ಇದೆ. ಸೊ ಈಗ ಒಂದು ಟೆಕ್ಸ್ಚರ್ ಪ್ರಿಂಟ್ ಮಾಡಿಸಿದ್ದೀವಿ. ಡಿಸೈನ್ ಟೆಕ್ಸ್ಚರ್ ಡಿಸೈನ್ ಇದೆ, ಪ್ಲಸ್ ಪಿ ಒ ಪಿ ಇದೆ. ಹಾಲಲ್ಲಿ ಕೂಡ ಟೆಕ್ಸ್ಚರ್ ಮಾಡಿಸಿದ್ದೀವಿ, ಟೆಕ್ಸ್ಚರ್ ಪೇಂಟ್. ಸಣ್ಣ ಮನೆಯಿಂದ ತೋರ್ಸಕ್ಕೆ ಒಂಥರ ನಮ್ಗೆ ಇದು ಅನ್ಸುತ್ತೆ, ಯಾಕಂದ್ರೆ ಎಲ್ಲ ದೊಡ್ಡ ಮನೆ ತೋರಿಸ್ತೀವಿ. ಇದು ಒಂದು ಬೇಡ, ಒಂದು ವೆರೈಟಿ ಆಗಲಿ, ಒಂದು ಚಿಕ್ಕ ಬಿಲ್ಡಿಂಗ್ ಆಗುತ್ತೆ. ಸೊ ಇವಾಗೆಲ್ಲ ಎಲ್ಲ ಫಾಲ್ಸಿಂಗ್ ಎಲ್ಲ ಆಗಿದೆ. ಎಷ್ಟೈತೆ ಸರ್ ಹಾಲ್ ಸೈಜ್ ಇರೋದು? ಹಾಲ್ ಇದು 10 by 12 ಫೀಟ್. 10 by 12 ಫೀಟ್ ರೀ. ನೆಕ್ಸ್ಟ್ ಹಾಗೆ ಒಂದು ಪ್ಯಾಸೇಜ್ ಎಲ್ಲ ಗ್ರಾನೈಟ್ ಹಾಕಿದ್ದೀವಿ. ಹಿಮಾಲಯನ್ ಗ್ರಾನೈಟ್ ಇದೆ ಇದು ರೀ. ಪ್ಲಸ್ ಮುರುಗಲ್ ಗ್ರೇ ಆ್ಯಡ್ ಮಾಡಿದ್ದೀವಿ. ಮ್ಯಾಚ್ ಮಾಡಿದ್ದೀವಿ ಇದಕ್ಕೆ. ಇದು ಮುರುಗಲ್ ಗ್ರೇ ಅಂತ ಇದಕ್ಕೆ. ಇದು ಹಿಮಾಲಯನ್ ಬ್ಲೂ. ನಮ್ಮ ಇಲ್ಕಲ್ಲಲ್ಲಿ ಸಿಗೋಂಥ ಮಟೀರಿಯಲ್ ಸ್ಪೆಷಲ್. ಆಮೇಲೆ ಇದು ಈ ಥರ ಡಿಸೈನ್ ಬರೋದು ವುಡ್ ಪಾಲಿಶ್ ಅಂತ ಇದೆ. ಮ್ಯಾಚ್ ಆಗುತ್ತೆ ಇದು. ಈ ಡಿಸೈನ್ ಮ್ಯಾಚ್ ಆಗುತ್ತೆ. ಗ್ರೇನ್ಸ್ ಇದೆಯಲ್ಲ, ಒಂದು ಪ್ಯಾಸೇಜ್ ಟೈಪ್ ಇದೆ. 3 ಫೀಟ್ ಬೈ 8 ಫೀಟ್ ಅರೌಂಡ್ ಪ್ಯಾಸೇಜ್ ಅನ್ ಸರ್. ಈ ಪ್ಯಾಸೇಜಲ್ಲಿ ಒಂದು ವಾಶ್ ಮೆಷಿನ್ ಕೊಟ್ಟಿದ್ದೇವೆ. ಪ್ಲಸ್ ಬಂದ ತಕ್ಷಣ ಇದೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಕೂಡ. ಏನು ಸರ್ ಇದು ಬಾತ್ರೂಮ್ ಎಷ್ಟು ದೊಡ್ಡದಾಗಿದೆ? ಸೈಜ್ ಎಷ್ಟಿದೆ ಇದು? ಇದು 4 by 6 ಇದೆ. 4 feet 3 inch ಬಿಡ್ತು. ಇದು ಒಂದು ಟೈಲ್ 4 feet ಇದೆ, ಪ್ಲಸ್ ಒಂದು 3 inch ಇದೆ. ಇದು 4 feet ಪ್ಲಸ್ ಒಂದು 2 feet ಟೈಲ್ 6 feet. 6 feet 4 by 6 ಯೂಸ್ ಮಾಡ್ತೀವಿ. ಆಮೇಲೆ ಇದಕ್ಕೊಂದು ಸ್ಟೋರೇಜ್ ಕೂಡ ಮೇಲ್ಗಡೆ ಸರ್. ವೆಂಟಿಲೇಷನ್ ಇಲ್ಲಿದೆ. ಯಾವುದೇ ಥರ ಸಣ್ಣ ಬಿಲ್ಡಿಂಗ್ ಅಂತೇಳಿ ಅನ್ಸಂಗಿಲ್ಲ ನಮ್ಗೆ. ವೆಂಟಿಲೇಷನ್ ಎಲ್ಲ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಇದು ಒಂದು ಈಸ್ಟ್ ಪೋರ್ಷನ್ನಲ್ಲಿ, ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಬೆಡ್ರೂಮ್ ಇದೆ. ಫುಟ್ ಲ್ಯಾಕ್ ಕೂಡ ಹಾಕಿದ್ದಾರೆ. POP ಲೈಟ್ಸ್ ಇದೆ. ಪ್ಲಸ್ ಇದು ಕೂಡ ವೆಂಟಿಲೇಷನ್ ಇದೆ. ಸೊ ಈ ವೆಂಟಿಲೇಷನ್ ಇಲ್ಲ. ನೈಟ್ ಅಂತ ವೆಂಟಿಲೇಷನ್ ಕಾಣಲ್ಲ, ಇಲ್ಲಿ ತೋರಿಸ್ಬೋದು.
ಮೇಲ್ಗಡೆ ಓಪನ್ ಟು ಸ್ಕೈ ಬಿಟ್ಟಿರೋದ್ರಿಂದ ಹಾಂ ಹಾಂ ಸೊ ವಾಶ್ ಏರಿಯಾಕ್ಕೆ ಕಿಚನ್ಗೆ ಪ್ಲಸ್ ಬೆಡ್ರೂಮ್ಗೆ ಯಾವುದೇ ಥರ ವೆಂಟಿಲೇಷನ್ ನಮಗೆ ತೊಂದರೆ ಆಗ್ತದೆ. ನೀವು 3 ಸೈಡ್ ಏನಿದೆ ವಾಲ್ ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಇತ್ತು ಇದು ಏರಿಯಾದಲ್ಲಿ. ಪ್ಲಸ್ ಇದೊಂದು ಸಮ್ ಟ್ಯಾಂಕ್ ಇದೆ, ಪ್ಲಸ್ ಮೋಟರ್ ಇಲ್ಲೇ ಕುಣಿಸಿದ್ವಿ, ಒಂದು ಡೋರ್ ಮಾಡೋದು. ರೂಮಲ್ಲೇ ಬಂದಿದೆ. ಸಬ್ಮರ್ಸಿಬಲ್ ಯೂಸ್ ಮಾಡಿಲ್ಲ ಅವರು, ರೂಮ್ ಚಿಕ್ಕದಿರೋದ್ರಿಂದ ಸೇಲ್ ಇರೋ ಸಂಬಂಧ ಮಾಡೋದಂತ ಬಿಟ್ಟಿದ್ದೀವಿ. ನೆಕ್ಸ್ಟ್ ಒಂದು ಕಿಚನ್ ರೂಮ್. ಕಿಚನಲ್ಲೇ ಸ್ಟೋರ್ ರ್ಯಾಕ್ಸ್ ಮಾಡಿದ್ದಾರೆ. ಪ್ಲಸ್ ಎಲ್ ಶೇಪ್ ಕಟ್ಟ. ಸಿಂಗಲ್ ಫ್ಯಾಮಿಲಿ ಸಿಂಗಲ್ ಚೊಕ್ಕ. ಇದು ಒಂದೊಂದು 8 ಫೀಟ್ 7.5 ಫೀಟ್ 8 ಫೀಟ್ ಇದೆ ಬೆಡ್. 8 ಬೈ 10 9 ಫೀಟ್ ನಮ್ಮದು ಇದು ಬರುತ್ತೆ. ಪ್ಲಸ್ ಇದು ಕೂಡ ವೆಂಟಿಲೇಷನ್ ಯಾವ ಪ್ರಾಬ್ಲಮ್ ಮಾಡೋದು, ಇಲ್ಲಿ ವಿಂಡೋ ಕೊಟ್ಟಿದ್ವಿ, ಇಲ್ಲಿ ಫುಲ್ಗಡೆ ಮೇಲ್ಗಡೆ ಪೂರ ವೆಂಟಿಲೇಷನ್ ಗಾಳಿ ಬೆಳಕಿಗೆ. ನೆಕ್ಸ್ಟ್ ವಾಶ್ ಏರಿಯಾ. ಈಸಿಯಾಗಿ ಇಲ್ಲಿ ಪಾಯಿಂಟ್ ಕೂಡ ಕೊಟ್ಟಿದ್ವಿ. ಓಪನ್ ಟು ಸ್ಕೈ ಇಲ್ಲ ಮತ್ತು ಸ್ಟೋರ್ ಮಾಡಿದ್ವಿ, ಏನಾದರೂ ಇಡ್ಬೋದು. ಈ ಕಡೆ ಸೈಡ್ ಬೆಡ್ರೂಮ್ ಇದೆ, ಬ್ಯಾಕ್ ಸೈಡ್ ನೀವು ಪ್ಲಸ್ ಇಲ್ಲಿ ಸ್ವಿಚ್ ಪಾಯಿಂಟ್ ಇದೆ ವಾಷಿಂಗ್ ಮಷಿನ್ಗೋಸ್ಕರ. ಆಲ್ಮೋಸ್ಟ್ ನಿಮಗೆ 4/9 ಫೀಟ್. ಇದು ಕಿಚನ್ ಟಾಪ್ ಏನಿದೆ ಈ ಟೈಲ್ ಪ್ಲಸ್ ಈ ಟೈಲ್ ಶಾಪೂರ್ ಕಾರ್ ಇದು ಕ್ಯಾಟ್ಸೈ ರೋಸ್ ಕ್ಯಾಟ್ಸೈ ಅಂತಾರೆ ಇದಕ್ಕೆ. ಸೊ ಅವ್ರದ್ದೇ ಆದಂಥ ಕಾರಿ ಮಟೀರಿಯಲ್ ಇದು, ಓನರ್ ಕಾರಿ ಆದಂಥ ಮಟೀರಿಯಲ್ ಇದು. ತುಂಬ ಚಿಕ್ಕ ಮನೆ ಇದು. ದೊಡ್ಡ ಮನೆ ಯೂಶ್ವಲಿ ಮಾಡ್ತೀವಿ ನಾವು. ದೊಡ್ಡದು ಮಾಡೋದ್ರಲ್ಲಿ ಇರೋಂತಹ ಮಜಾ ಬೇರೆ, ಚಿಕ್ಕದಲ್ಲಿ ಸ್ವಲ್ಪ ತೋರ್ಸಂಥ ಮಜಾ ಬೇರೆ. ಯಾಕಂದ್ರೆ ಎಲ್ಲರಿಗೂ ಕೈಗೆ ಇದು ಆಗೋಂಥ ಬಿಲ್ಡಿಂಗ್ ಇದು, ಯಾರಾದರೂ ಕಟ್ಬೋದು ಈ ಬಿಲ್ಡಿಂಗ್ ಇಷ್ಟು. ಸರಿ, ಸೈಜ್ ಎಕ್ಸಾಕ್ಟ್ ಇರೋದಾದ್ರೆ ಎಷ್ಟು ಸರ್ ಇದು? 19/31 ಫೀಟ್ ಇದು ಈ ಜಾಗ ಇರೋದು. ಸರಿ, 590 ಸ್ಕ್ವೇರ್ ಫೀಟ್ ಜಾಗ ನಮ್ದು. ಇದರಲ್ಲಿ ಫ್ರಂಟ್ ಒಂದು 5 ಫೀಟ್ ಬಿಟ್ಟಿವಿ, ಅಲ್ಲಿ ಯುಟಿಲಿಟಿಗೋಸ್ಕರ ಒಂದು 4 ಫೀಟ್ ಬಿಟ್ಟಿರೋ ಜಾಗ. ಉಳಿಕೆದೆಲ್ಲ ಪೂರ ಸರೌಂಡಿಂಗ್ ಕವರ್ ಇದೆ, ಬಟ್ ವೆಲ್ ವೆಂಟಿಲೇಷನ್ ಇದು ಮಾಡಿದ್ದೀವಿ ನಾವು, ಮಾಡಿಕೊಟ್ಟಿದ್ದೀವಿ. ಸೊ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗಿನ ಜಮಾನದಾಗ ಎಲ್ಲರೂ ದೊಡ್ಡ ಸೈಟ್ ಬೇಕು ಅಂತಂತ ಹೇಳ್ತಿರ್ತಾರೆ. ಅಂಥದ್ರಲ್ಲಿ ನಿಮ್ಗೆ ಇದಿಷ್ಟು ಮಾಡೋಕ್ಕೆ ನಿಮ್ಗೆ ಅಷ್ಟು ಪೇಷನ್ಸ್ ಇತ್ತು ಏನು, ಅಥವಾ ಏನು ನಿಮಗೆ ಇಂಟ್ರೆಸ್ಟು ಹೆಂಗೆ? ಇದು ನಮ್ದು ಇಂಟ್ರೆಸ್ಟ್. ಯಾಕಂದ್ರೆ ಎಲ್ಲರೂ ದೊಡ್ಡದು ಮಾಡ್ಕೊಂತಾರೆ. 40-60 ಸೈಟ್ ತಗೊಂಡೆ, ಗಾರ್ಡನ್ ಮಾಡ್ಕೊಂಡೆ, ಇಲ್ಲಾಂದ್ರೆ ಹೋಗಿ ಎಲ್ಲಾದ್ರೂ ಫಾರ್ಮ್ ಹೌಸ್ ಮಾಡಿದೆ. ಆ ಥರ ಇದೆ ಜನ್ರೇಷನ್. ಈಗ ಎಲ್ಲರೂ ದೊಡ್ಡದೇ ಬೇಕು. ಚಿಕ್ಕದಲ್ಲಿ ಸ್ವಲ್ಪ ಚೆಂದ ಕಾಣುತ್ತೆ, ಚಲೋ ಮಾಡ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡಿದ್ವಿ. ಇದು ವಿಡಿಯೋ ಮಾಡೋದು ಉದ್ದೇಶ ಅನ್ನೋದು ನಮ್ದು ಸಣ್ಣ ಮನೆಯೂ ಚೆಂದಾಗಿ ಮಾಡ್ಬೋದು ನೀವು. ಎಲ್ಲರಿಗೂ ಇದು ತಲುಪಬೇಕು, ಅವ್ರಿಗೋಸ್ಕರ ಮಾಡೋದು. ಬಜೆಟ್ ಕಡಿಮೆ ಇದೆ, ಬಜೆಟ್ ಫ್ರೆಂಡ್ಲಿ ಇದೆ ಅಂತ ಪರಿ ಇದರಲ್ಲಿ ಖರ್ಚು ಮಾಡಿಲ್ಲ ನಾವು. ಸರ್, ಓನರ್ ಯಾರು ಸರ್? ಇದು ಓನರ್ ಆದಂತ ನಮ್ಮ ಇದು ಏನಂತಂದ್ರೆ ಇವ್ರು ಕಾಂಟ್ಯಾಕ್ಟ್ ಇದ್ದಾರೆ. ಇವರು ತೌಸಿಫ್ ಚೌಕ್ದಾರ್ ಅಂತ ಹೇಳಿ. ನಮಸ್ಕಾರ ಸರ್. ನಮ್ಮ ಹೆಸರು ತೌಸಿಫ್ ಚೌಕ್ದಾರ್ ಅಂತ. ಆಮೇಲೆ ಇವ್ರ ಫಾದರ್ ಕೂಡ ಒಬ್ರು ರಿಯಲ್ ಎಸ್ಟೇಟ್ ಓನರ್, ರಿಯಲ್ ಎಸ್ಟೇಟ್ ಮಾಡೋದಂಥವ್ರು, ಪ್ಲಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇದ್ರು. ಸೊ ಒಂದು ವೆಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದು ಅಂತ ಇದು. ಪ್ಲಸ್ ನಾವೇನು ಕನ್ಸಲ್ಟೆನ್ಸಿ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ನೀವು ಮಾಡಿದ್ರೆ ಸರ್ ಎಲ್ಲ? ಹೌದು ಸರ್. ಹೆಂಗೆ ಅನ್ಸಿತ್ತು ಸರ್ ನಿಮ್ಗೆ? ನೋಡಿದ್ರೆ ಸಣ್ಣ ಸೈಟ್ ಬಿಟ್ಟರೆ ಸಣ್ಣದಿದೆ. ಅಲ್ಲ, ಪ್ಲಾಟ ಅಷ್ಟಿತ್ತು ನಮ್ದು ಮೊದಲು. ನಮ್ಮ ಅಪ್ಪನ ಕಾಲದಲ್ಲಿ ತೊಗೊಂಡಿತ್ತು. ಹಾಗಾಗಿ ನಮ್ಗೆ ಇಲ್ಲಿ ಕಟ್ಟಿ ಮಾಡ್ಬೇಕು ನಮ್ಮ ಪ್ಲಾನ್ ಬಂತು ಸರ್. ಹಾಗೆ ನಮ್ಮ ಫ್ರೆಂಡ್ ನಮ್ಮ ಸಾದಿಕ್ನೇ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಈ ಪ್ಲಾನ್ ಮಾಡಮ್ಮ, ಚಲೋ ಆಗತ್ತೆ ಹಿಂಗೆ ಮಾಡೋದಂತೇಳಿ ಅದರ ಉದ್ದೇಶಕ್ಕಾಗಿ ಕಟ್ಟಿ ಸೆಲ್ ಆಗಿತ್ತು ಸರ್. ಇದು 30-40 ಒಟ್ಟು ಅರ್ಧ ಸೈಟ್ ಲೆಕ್ಕ ಸರ್. ಸರ್ ಹೆಂಗೆ ಸರ್ ಇದು ಹೆಂಗೆ ನಿಮ್ದು ಏನು ಅನಿಸಿತ್ತು? ಕನ್ಸಲ್ಟೆನ್ಸಿ ಹೆಂಗೆ ಅನಿಸಿತ್ತು? ಸಿವಿಲ್ ವರ್ಕ್ ಚೆನ್ನಾಗಿದೆ ಸರ್. ಇವ್ರು ಪ್ಲಾನಿಂಗ್ ಇವತ್ತು ಫೇಲ್ ಆಗಿಲ್ಲ ನೋಡಿವಲ್ಲ ಸರ್. ನಮ್ಮ ಫ್ರೆಂಡ್ ಇವರು ಎಲ್ಲ ಆಲ್ಮೋಸ್ಟ್ ಅವ್ರ ಸೈಟ್ಸ್ ನೋಡಿ ಅವರು ಯಾವ ಪ್ಲಾನಿಂಗ್ ಫೇಲ್ ಆಗಿಲ್ಲ ಇಷ್ಟು ಮಟ್ಟ. ಮತ್ತೆ ಅವರ ಕೋಆಪರೇಷನ್ ಚಲೋ ಇದೆ. ಪ್ಲಾನಿಂಗ್ ಏನು ಇದೇ ಟೈಪ್ ಬೇಕಿತ್ತು ಅಂತಂತ ನಿಮ್ದು ಏನು? ನಾವು ಇನ್ನೂ ಜಾಸ್ತಿ ರಿಕ್ವೈರ್ಮೆಂಟ್ ಇಟ್ಟಿದ್ದೇವೆ ಸರ್. ಯಾಕಂದ್ರೆ ಇದು ಪ್ಲಾಟ್ಸ್ ಏನು ಸಣ್ಣ ಇತ್ತಲ್ಲ, ನಾವು ಸರ್ಗೆ ಅಷ್ಟೇ ಅಂದಿದ್ವಿ ನಮ್ಗೆ ಆದಷ್ಟು ನಮ್ ಸ್ಪೇಸಿಯಸ್ ಮಾಡ್ರೆ ಚಲೋ ಕೊಡಿಸ್ರಿ ಅಂತ ಹೇಳಿದ್ವಿ. ಅವ್ರದ ಪ್ಲಾನ್ ಇದೆ ಟೋಟಲಿ, ಅವ್ರದ ಐಡಿಯಾ ಟೋಟಲಿ. ವಾಸ್ತು ಇದೆ 100%. ಡೋರ್ ಒಂದು ವೆಸ್ಟ್ ಫೇಸಿಂಗ್ ಇರೋದು, ಎಲ್ಲ ಫುಲ್ ವಾಸ್ತು. ಏನೇನು ಕಾನ್ಸೆಪ್ಟ್ ಎಲ್ಲಿ ಬರ್ಬೇಕು ಇದಕ್ಕೆ ಪ್ಲೇಸಿಂಗ್ ಇದೆ. ನಾರ್ತ್ ಈಸ್ಟ್ ಕಾರ್ನರ್ ವಾಟರ್ ಟ್ಯಾಂಕ್
ಪ್ಲಸ್ ಬಾತ್ರೂಮ್ ಆಯಿತು, ಕಿಚನ್ ಆಯಿತು. ಸೊ ಯಾವುದ್ಯಾವುದು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇವರು ಸ್ಟಾರ್ಟ್ ಮಾಡಿದ್ರು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮಾಡಿ ಸೇಲ್ ಮಾಡ್ಬೇಕಂತ ಹೇಳಿ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಬಂದಾರ. ಸೊ ನಮ್ಮ ಕಡೆ ಫುಲ್ ಸಪೋರ್ಟ್ ಇದೆ. ಸೊ ಯಾರಾದರೂ ಕನ್ಸ್ಟ್ರಕ್ಷನ್ ಕೊಡ್ಬೇಕಂತಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಸೇಲ್ ಮಾಡ್ತಾರೆ ಅವರು. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಬಿಲ್ಡಿಂಗ್ ಫಸ್ಟ್ ಅಗರ್ ತಮ್ಮದಡಿ ಕನ್ಸ್ಟ್ರಕ್ಷನ್ ಆಗಿ ಇನ್ನೂ ಓಪನಿಂಗ್ ಕೂಡ ಆಗಿಲ್ಲ, ಸೇಲ್ ಆಗಿದೆ ಸರ್. ಆಮೇಲೆ ಡಿಮಾಂಡ್ ಇದೆ ಸೈಟ್. 3-4 ಜನ ಕೇಳ್ತಾ ಇದ್ದಾರೆ. ಸೇಲ್ ಆದ ತಕ್ಷಣ ಇನ್ನೂ ಜಾಸ್ತಿ ಬರ್ತದೆ. ಅವ್ರು ಹೊರಗಲಿಂದ ನೋಡಿದ್ರೆ ಏನೋ ಅನ್ಸಂಗಿಲ್ಲ ಬಿಲ್ಡಿಂಗ್ ಇದೆ ಅಂತ ಹೇಳಿ. ಒಳಗೆ ಬಂದ್ಮೇಲೆ ಡ್ಯೂರೇಷನ್ ಅಪ್ ಟು ಎಲ್ಲಿವರೆಗೂ ಅದು ಸರ್ ಇದು? ಇಲ್ಲ, ಯೂಶುವಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ 7 to 8 months ಬಿಲ್ಡಿಂಗ್ ಬೇಕಾದ್ರೆ ಡ್ಯೂರೇಷನ್. ಇವರು ನಮ್ಮ ಫ್ರೆಂಡ್ ಇಲ್ಕಲ್ ಫೇಮಸ್ ಫೋಟೋಗ್ರಾಫರ್. ನಮಸ್ತೆ. ವಿಜಯಲಕ್ಷ್ಮಿ ಫೋಟೋಗ್ರಾಫರ್, ಲಕ್ಷ್ಮಿ ಫೋಟೋ ಸ್ಟುಡಿಯೋ ಜೊತೆಲೆ 10 ವರ್ಷ ಆದ್ರೂ ವಿಜಯಲಕ್ಷ್ಮಿ ಲಕ್ಷ್ಮಿ ಫೋಟೋ ಸ್ಟುಡಿಯೋ. ಸೊ ಜೊತೆನೆ ನಾವು ಸೊ ಇವ್ರು ನಮ್ಗೆ ಎಲ್ಲ ಬಿಲ್ಡಿಂಗ್ ಇದನ್ನ ಇವರೇ ಮಾಡೋದು. ನಮ್ಮ ಕ್ಯಾಮ್ರಾ ಪ್ಲಸ್ ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ ವಿಪಕ್ಷ ಕೆಳಗೆ ಅಂತ ಹೇಳಿ ಇವ್ರು ಸಹಕಾರ ಕೊಟ್ಟಿದ್ದು ನಮಗೆಲ್ಲ ವಿಡಿಯೋಸ್ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇವ್ರು ನಮ್ಮ ಫ್ರೆಂಡ್ ಕೂಡ ಪ್ಲಸ್ ನೆಕ್ಸ್ಟ್ ಜನರೇಷನ್ ಕಾಂಟ್ರಾಕ್ಟರ್ ಆಗ್ತಾ ಇದ್ದಾರೆ. ಅವರು ಕೂಡ ಇವರು ಮಾತಾಡ್ರಿ ನಿಮ್ಮ ಬಗ್ಗೆ ಜಸ್ಟ್ ಒಂದೆರಡು ನಮ್ಮ ಬಿಲ್ಡಿಂಗ್ ಬಗ್ಗೆ ಅನ್ಸಿಕೆ ಹೇಳಿ. ನಾವು ನೋಡುವಾಗೆ ಸರ್ದು ಬಿಲ್ಡಿಂಗ್ಗೆ ನಾವು ಏನೋ ಬಂದ್ರು ಒಂದು ಏನೋ ಪಾಸಿಟಿವ್ ಬರುತ್ತೆ. ಏನೇನೋ ಬಟ್ ಅದು ಬಿಲ್ಡಿಂಗ್ ನಲ್ಲಿ ಕಾಲಿಟ್ಟಾಗ ಅದು ಏನೋ ಒಟ್ಟು ನಮ್ಗೆ ಪಾಸಿಟಿವ್ ಬರ್ತದೆ. ಹಿಂಗಾಗಿ ನಮ್ಗೆ ಬಟ್ ಬರೋಕೆ ನಿಮ್ದು ಯಾವ ಬಿಲ್ಡಿಂಗ್ ಆದ್ರೆ ನಂದು ಹೋಗೋದು ಮಾಡಿದ್ರೆ ನಾವು ಬರ್ತೀವಿ. ಹೀಗಾಗಿ ನಾವು ಭಾಳ ಖುಷಿ ಅನಿಸುತ್ತೆ ನಿಮ್ಮ ಬಿಲ್ಡಿಂಗ್ ಬರ್ಬೇಕಾದ್ರೆ. ಪ್ಲಾನಿಂಗ್ ಬಗ್ಗೆ ಇಲ್ಲ, ಪ್ಲಾನಿಂಗ್ ಬಗ್ಗೆ ಏನೇನು ನಮ್ಗೇನಿದಿಲ್ಲ. ನಾವೇ ಮಾಡ್ತಾ ಇದ್ದೀವಿ ಮಾಡಿ ಇದೇನು ಬಿಲ್ಡಿಂಗ್ ನಮ್ಗೆ ಕೊಡ್ರಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಏನಿಲ್ಲ. ಜಸ್ಟ್ ಒಂದು ಏನಿದೆ ಒಂದು ಸಣ್ಣ ಬಿಲ್ಡಿಂಗ್ ಎಲ್ಲರಿಗೂ ಕಾನ್ಸೆಪ್ಟ್ ಗೊತ್ತಾಗಲಿ. ಸಣ್ಣದಾಗ ಚೆಂದ ಮಾಡ್ಕೊಳ್ಳಿ ಎಲ್ಲರೂ ಬಿಲ್ಡಿಂಗ್. ಯಾಕಂದ್ರೆ ಬಜೆಟ್ ಇರುತ್ತೆ ಒಬ್ಬರ ಕಡೆ ಇರೋಂಗಿಲ್ಲ. ಯಾಕಂದ್ರೆ ನಾವು ಆ ಥರ ಫ್ಯಾಮಿಲಿಯಿಂದ ಬಂದು ಈಗ ದೇವರನ್ನ ಎಲ್ಲ ಇದು ಮಾಡಿದ್ದಾರೆ. ಸೊ ಆ ಥರ ಎಲ್ಲರಿಗೂ ಚಲೋ ಆಗಿ ಅನ್ನೋದು ನನ್ನ ಉದ್ದೇಶ. ಅದರಲ್ಲಿಂದ ನಾವು ಈ ಟೈಪ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮಾಡ್ತಾ ಇದ್ದೇವೆ. ಮತ್ತೇನಾದ್ರು ಏನು ಸರ್ ನಿಮ್ಗೆ ಏನಾದ್ರು ಇದ್ರೆ ಹೇಳ್ಬೋದು. ಇಲ್ಲ ಸರ್, ನಾವು ಹಂಗಲ್ಲ ಬಿಲ್ಡಿಂಗ್ ಆಗಲಿ ಎಲ್ಲ ಸ್ಯಾಟಿಸ್ಫೈಡ್ ಇದೆ. ಪೇಂಟಿಂಗ್ ಸೆಲೆಕ್ಷನ್ ಆಗಲಿ ಸೆಲೆಕ್ಷನ್ ಆಗಲಿ ಓವರಾಲ್ ಮಟೀರಿಯಲ್ ಆಗಲಿ ಸೇವಿಂಗ್ಸ್ದಾಗ ಆಗಲಿ ಎಲ್ಲದಾಗ ಒಂದು ವಾಲ್ ಯಾವ್ದು ಹೊಡೆದಿಲ್ಲ ಬಿಲ್ಡಿಂಗ್ ಮಾಡಿ. ಇಲ್ಲ, ಒಂದು ವಾಲ್ ಹೊಡೆದಿಲ್ಲ, ಏನು ವೇಸ್ಟೇಜ್ ವರ್ಕ್ ಆಗಲಿಲ್ಲ. ಹಾಗಾಗಿ ಆಲ್ಮೋಸ್ಟ್ ನಮ್ಮ ಬಿಲ್ಡಿಂಗ್ 99% ನಲ್ಲಿ ಒಂದು ಬಿಲ್ಡಿಂಗ್ ನಲ್ಲಿ ಒಂದು ವಾಲ್ ಹೊಡೆದಿಲ್ಲ. ಆಮೇಲೆ ಬಿಲ್ಡಿಂಗ್ ನ ನಿಲ್ಲಿಸ್ತಿ ಗೊತ್ತು ಯಾವ್ದು ವಾಲ್ ಹೊಡ್ಸಂಗಿಲ್ಲ. ನಮ್ದಂದ್ರೆ ಯಾವ್ದು ಏನು ಹೊಡೆದಿಲ್ಲ. ಬಿಲ್ಡಿಂಗ್ ನಿಮ್ದು ಇನ್ನೂ ಕೂಡ ಬಿಲ್ಡಿಂಗ್ ಒಂದು ಅಪ್ಲೋಡ್ ಮಾಡೋಣ ಯಾವಾಗ ಟೈಮ್ ಸಿಕ್ಕಾಗ. ನಿಮ್ ಬಿಲ್ಡಿಂಗ್ ಏನು ಮಾಡಿದೀರ? ಯಾವ್ದು ಹೊಡೆದಿಲ್ಲ? ಏನಿಲ್ಲ ಸರ್, ನಮ್ದು ಈ 2 ವರ್ಷ ಆಯ್ತು ಹಾಗೆ. ನಮ್ದು ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತೆ ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ಯಾರು ಸರ್ ಅವರು?